ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿಂದು ರಾಜ್ಯ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಹಾಗೂ ನಿವೃತ್ತ IAS ಅಧಿಕಾರಿಗಳಾದ ಕೆ ಶಿವರಾಮ್ ಅವರ 68ನೇ ಹುಟ್ಟುಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಅವರ ಸ್ವಗೃಹದಲ್ಲಿ ನಡೆದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಬಂದು ಶಿವರಾಮ್ ಅವರಿಗೆ ಶಾಲು ಹೊದಿಸಿ ಕೇಕ್ ಕತ್ತರಿಸುವ ಮೂಲಕ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಸಂತಸ ವ್ಯಕ್ತಪಡಿಸಿದರು. ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಶಿವರಾಮ್ ಅವರು ಮಾಧ್ಯಮ ಜೊತೆ ಮಾತನಾಡಿ, ನಮ್ಮದು ಕೇಡರ್ ಬೇಸ್ ಪಾರ್ಟಿಯಾಗಿದ್ದು ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಕಳೆದ 10 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಈ ಬಾರಿ ನಮ್ಮ ನಾಯಕರಾದ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆಯುವ ಮುಂಬರುವ MP ಚುನಾವಣೆಯಲ್ಲಿ ನನಗೆ ಟಿಕೆಟ್ ನೀಡಲು ಕೇಳಿದ್ದೇನೆ. ವರಿಷ್ಠರು ನಿರ್ಧರಿಸುತ್ತಾರೆ. ಈ ಬಾರಿ ನನಗೆ ಟಿಕೆಟ್ ಕೊಡುತ್ತಾರೆಂದು ಬಲವಾದ ನಂಬಿಕೆ ಇದೆ. ಇನ್ನು ಈ ದೇಶಕ್ಕೆ ಮೋದಿ ಅವರ ನೇತೃತ್ವ ಅಗತ್ಯ ಇದ್ದು ನಾವೆಲ್ಲರೂ ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲು ರಾಜ್ಯದ ಎಲ್ಲ 28 ಕ್ಷೇತ್ರಗಳು ಗೆಲ್ಲುತ್ತೇವೆ. ಜೊತೆಗೆ ಈಗ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ರವರು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಪಕ್ಷ ಸಂಘಟನೆ, ಬೆಳವಣಿಗೆ ಹಾಗೂ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಲು ಸೂಕ್ತ ವ್ಯಕ್ತಿ ಎಂದು ಕೆ ಶಿವರಾಮ್ ಹೇಳಿದರು. ಇನ್ನು ಚಾಮರಾಜನಗರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಂದ ಹಲವು ಮುಖಂಡರು, ಕಾರ್ಯಕರ್ತರು ಶಿವರಾಮ್ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಶುಭಾಶಯ ಕೋರಿ ಶಿವರಾಮ್ ಅವರು ನಮ್ಮ ಜಿಲ್ಲೆಯ ಮುಂದಿನ MP ಎಂದು ಜೈಕಾರ ಹಾಕಿ ಸಂಭ್ರಮಿಸಿದರು. ಅಲ್ಲ, ಎಲ್ಲರೂ ಮಾಡಿದವರು. ನನಗೆ ಇನ್ನೂ ನನ್ನ ಟರ್ನ್ ಬಂದಿಲ್ವೇನೋ ಅನ್ಸುತ್ತೆ. ಕ್ಯೂನಲ್ಲಿ ಈ ಸಾರಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ನಮ್ಮ ವಿಜಯಣ್ಣವರು ಅಧ್ಯಕ್ಷರಾಗಿರೋದು ಅದು ನಮ್ಮ ಅದೃಷ್ಟ ಅಂತ ಅನಿಸುತ್ತೆ. ಅವರು ಒಳ್ಳೆಯ ಯುವ ಪೀಳಿಗೆನೇ ಅವ್ರ ಜೊತೆ ಇದೆ. ಅವ್ರು ಬಂದಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಬಂದಿದೆ. ಅದಲ್ಲದೆ ಮೋದಿಜಿ ಅವರ ಏನು ಒಂದು ವರ್ಚಸ್ಸು ಈಗ ಜಾಸ್ತಿ ಆಗಿದೆ. ಮೊನ್ನೆ 3 ರಾಜ್ಯಗಳಲ್ಲಿ ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಮೋದಿಜಿ ವರ್ಚಸ್ಸು ಕಾರಣ. ಭಾಳ ಜನ ಹೇಳ್ತಿದ್ರು ಮೋದಿಜಿ ವರ್ಚಸ್ಸು ಕಡಿಮೆ ಆಯಿತು. ಅವರಿಗೆ ವರ್ಚಸ್ಸು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಈ ಸಾರಿ ನನಗೆ ಅದೃಷ್ಟ ಕುಲಾಯಿಸಿದ್ರೆ ನಮಗನ್ಸುತ್ತೆ ಬಡವರಿಗೋಸ್ಕರ ಕೆಲಸ ಮಾಡೋ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ತೀನಿ. ಈ ದಿನ ಒಂದು ಸುದಿನ ಸರ್. ಇದು ನಾವು ಇವತ್ತು ಅಣ್ಣವರ ಬರ್ತಡೇ ಅಂತ ನಾವು ಅನ್ಕೋತಾ ಇಲ್ಲ, ಇದು ದಲಿತರ ಹಬ್ಬ ಅಂತ ಅನ್ಕೊಂಡು ನಾವಾರು ಭಾವಿಸ್ಕೊಂಡಿದ್ದೀವಿ. ಯಾಕೆಂತಂದ್ರೆ ನಿರಂತರವಾಗಿ ಅವರು ಇವಾಗ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಒಬ್ಬ ಅಧಿಕಾರಿ, ಒಬ್ಬ ರಾಜಕಾರಣಿ ಆದ್ರೆ 4 ಗೋಡೆಗೆ ಮಾತ್ರ ಸೀಮಿತ ಆಗ್ಬಿಡ್ತಾರೆ. ಆದ್ರೆ ಇವರು ಅವತ್ತು ಏನು ಒಂದು ಬಡತನದಲ್ಲಿ ಇವರು ಬಂದ್ರು, ಒಂದು ದೊಡ್ಡ ಹುದ್ದೆಗೆ ಬಂದ್ರು. ಆದ್ರೂ ಆ ಹುದ್ದೆನ ಅವರು ಇದು ಮಾಡಿ ಅವರು ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ ಕೂಡ, ಗುಡಿಸ್ಲಿಂದ ಗುಡಿಸ್ಲಿಗೆ ಅಂತ. ಅಂದ್ರೆ ಅರ್ಥ ಆಯ್ತಾ ಸರ್? ಅವರು ಗುಡಿಸ್ಲಲ್ಲಿ ಇದ್ದಂಥವ್ರು ಯಾವುದೇ ಕಾರಣಕ್ಕೂ ನನ್ನ ಕಣ್ಣು ಮುಂದೆ, ನನ್ನ ಅಧಿಕಾರದ ಅವಧಿಲಿ ಗುಡಿಸ್ಲೆ ಯಾವುದೇ ಕಾರಣಕ್ಕೂ ನನ್ನ ಕಣ್ಣು ಮುಂದೆ ಕಾಣಬಾರ್ದು ಅನ್ನೋಂಥ ಒಂದು ಕಲ್ಪನೆನ ಅವರು ಇಟ್ಕೊಂಡಿರೋಂಥ ವ್ಯಕ್ತಿ. ಇವತ್ತು ನೋಡಿ, ಚಾಮರಾಜನಗರದ 8 ಕ್ಷೇತ್ರ ಇವತ್ತು ಅವರು ಕೂಡ ಒಬ್ರು ಬಿಜೆಪಿಯಿಂದ ಸಂಭಾವ್ಯ ಅಭ್ಯರ್ಥಿಯಾಗಿದ್ದಾರೆ, ಪ್ರಬಲ ಸಂಭಾವ್ಯ ಅಭ್ಯರ್ಥಿಯಾಗಿದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ. ಬಟ್ ಇವತ್ತು ನಾವು ಶಿವರಾಮ್ ಸಾಹೇಬ್ರು ನಮ್ಮನ್ನ ಇನ್ವೈಟ್ ಮಾಡಿಲ್ಲ, ನಾವಾಗಿ ವಾಲಂಟ್ರಿಯಾಗಿ ಇಷ್ಟು ಜನ ಬಂದಿರೋಂಥದ್ದು. ಇವಾಗ ನಾವು ಬಸ್ಸು, ಕಾರು, ಟೆಂಪೋ, TT ಇದರಲ್ಲಿ, ಯಾಕೆಂದ್ರೆ ಮೈಸೂರು ಮತ್ತೆ ಚಾಮರಾಜನಗರ 2 ಕಡೆಯಿಂದ ನಾವು ಒಟ್ಟಾಗಿ ಬಂದು ನಮ್ಮ ಸಾಹೇಬ್ರನ್ನ ನಾವು ಒಂದು ಏನು ಈ ಹುಟ್ಟುಹಬ್ಬದ ಒಂದು ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಅವ್ರಿಗೆ ನಾವು ಒಂದು ಒತ್ತಾಸೆಯಾಗಿರ್ಬೇಕು ಅನ್ನೋಂಥ ಒಂದು ಆಸೆಯಿಂದ ನಾವು ಇಷ್ಟು ಜನ ಬಂದಿದ್ದೀವಿ.